स्टूडेंट, कैसे आप? फिर इस सेकेंड क्लास में आपको हम रू के आगे अभ्यास के बारे में स्टार्ट किए थे। उसमें स्व अध्याय के बारे में हम देखे हुए थे। उसमें प्रश्न और उत्तर के बारे में लास्ट क्लास में देखे हुए थे। आज के दिन उसके आगे बढ़े प्रश्नों को देखेंगे। आइए, वेलकम टू ऑनलाइन क्लास। यह है रू का अभ्यास। आपको रिवीजन करें, ऑलरेडी आपको रिवीजन हो चुका है। आज के दिन उसको किसी तरह आप प्रश्नों के बारे में और फिल इन द ब्लैंक्स के बारे में उसके बारे में देखेंगे। आज के दिन इतना ही। प्रश्न नंबर 4, अक्षरों को अलग करके लिखिए। अक्षरों को अलग किसी तरह करना है, उसके बारे में देखेंगे। स्प्लिट द लेटर। नेक्स्ट, अक्षरों को जोड़कर लिखिए। ज्वाइन द लेटर्स। नेक्स्ट, प्रश्न नंबर 6, योग्य स्थान पर रू की मात्रा लगाइए। गिव रू साउंड मार्क एट द करेक्ट प्लेस ऑफ द गिवन ವರ್ಡ್ಸ್. ನೋಡಿ ಇಲ್ಲಿ ಪ್ರಶ್ನೆ ನಂಬರ್ 4, ಅಕ್ಷರಕ್ಕೂ ಅಲಕ್ಕಿರ ಅಕ್ಷರಗಳನ್ನು ನಾವು ಯಾವ ರೀತಿ ಬಿಡಿಸಿ ಬರೀಬೇಕು, ಮಾತ್ರ ರೂಕ ಮಾತ್ರವನ್ನು ಹಚ್ಚಿ ನಾವು ಯಾವ ರೀತಿ ಬಿಡಿಸಿ ಬರೀಬೇಕು ಅನ್ನೋದನ್ನು ಪ್ರಶ್ನೆ ನಂಬರ್ 4. ಮತ್ತು ಪ್ರಶ್ನೆ ನಂಬರ್ 5, ಅಕ್ಷರಕ್ಕೂ ಜೋಡ್ಕರ್ ಬಿಡಿಸಿ ಬರೆದಂಥ ಅಕ್ಷರನ ನಾವು ಇಲ್ಲಿ ಕೂಡಿಸಿ ಬರೀಬೇಕು. ಜಾಯಿನ್ ದ ಲೆಟರ್ಸ್. ನೆಕ್ಸ್ಟ್, ಯೋಗ್ಯ ಸ್ಥಾನ ಪರ್ ರೂ ಕಿ ಮಾತ್ರ ಲಗಾಯಿ. ಈ ಒಂದು ಶಬ್ದದ ಕೆಳಗಡೆ ಯೋಗ್ಯವಾದ ಅಕ್ಷರ ತಳಗೆ ಈ ಒಂದು ರೂದ ಮಾತ್ರವನ್ನು ಹಚ್ಚಿ ಸರಿಯಾದ ಶಬ್ದವನ್ನು ಮಾಡಬೇಕು. ಇಲ್ಲಿ ಮೇಲ್ಗಡೆ ವೃಕ್ಷ ನಾವು ಯಾವ ರೀತಿ ಬಿಡಿಸಬೇಕು? ರೂ ಪ್ಲಸ್ ರೂ ಕಿ ಮಾತ್ರ ಪ್ಲಸ್ ಕ್ಷ, ವೃಕ್ಷ. ನೆಕ್ಸ್ಟ್, ಕ ಪ್ಲಸ್ ರೂ ಕಿ ಮಾತ್ರ ಪ್ಲಸ್ ಶ ಪ್ಲಸ್ ಕ. नेक्स्ट, व प्लस रू की मात्रा प्लस श प्लस ब. नेक्स्ट, अक्षर प्रश्नों 5, अक्षरों को जोड़कर ಯಾವ ರೀತಿ ಕೂಡಿಸಿನ ಬರೆಯಬೇಕು. ಇಲ್ಲಿ ಪ್ಲಸ್ ಹಾಕಿ ಬಿಡಿಸಿದ್ದಾರೆ, ಅದನ್ನು ಕೂಡಿಸಿ ನಾವು ಇಲ್ಲಿ ಬರೆಯಬೇಕು. ಮ ಪ್ಲಸ್ ರೂ ಕಿ ಮಾತ್ರ ಪ್ಲಸ್ ನ ಪ್ಲಸ್ ಆ ಕಿ ಮಾತ್ರ ಪ್ಲಸ್ ಲ. ಕೂಡಿದ ತಕ್ಷಣ ಏನಾಯ್ತು? ಮೃಣಾಲ್. ನೆಕ್ಸ್ಟ್, ಕ ಪ್ಲಸ್ ರೂ ಕಿ ಮಾತ್ರ ಪ್ಲಸ್ प प्लस आ की मात्रा प्लस ल, कृपाल. नेक्स्ट, ह प्लस रू की मात्रा प्लस द प्लस य, ಹೃದಯ. ಇಲ್ಲಿ ರೂ ಕಿ ಮಾತ್ರವನ್ನು ಹಚ್ಚಿ ಯಾವ ರೀತಿ ಶಬ್ದನ ಕರೆಕ್ಟ್ ಮಾಡಬೇಕು. ಸಂಸ್ಕೃತ ಅಂದ್ರೆ ತಪ್ಪಾದ ಶಬ್ದ. ಇಲ್ಲಿ ನಾವು ರೂ ಕಿ ಮಾತ್ರನ ರೂದ ಮಾತ್ರ ಹಚ್ಚಿದ್ರಿಂದ ಸಂಸ್ಕೃತವಾಗುತ್ತೆ. ನೆಕ್ಸ್ಟ್, ಇಲ್ಲಿ ಅಮತ. ಮದ ಕೆಳಗಡೆ ನಾವು ರೂದ ಮಾತ್ರ ಹಚ್ಚೋದ್ರಿಂದ ಅಮೃತ ಅಂತ ಆಗುತ್ತೆ. ನೆಕ್ಸ್ಟ್, ವಶಭ. ಇಲ್ಲಿ ವದ ಕೆಳಗಡೆ ರೂದ ಮಾತ್ರ ಹಚ್ಚೋದ್ರಿಂದ ಋಷಭ ಅಂತ ಆಗುತ್ತೆ. ನೆಕ್ಸ್ಟ್, ನಫ. ಇಲ್ಲಿ ನದ ಕೆಳಗಡೆ ರೂಕಿ ಮಾತ್ರ ಹಚ್ಚೋದ್ರಿಂದ ರೂಪ ಅಂತ ಆಗುತ್ತೆ. ನೆಕ್ಸ್ಟ್, ಮಧು. ಇಲ್ಲಿ ಮದ ಕೆಳಗಡೆ ರೂಕಿ ಮಾತ್ರ ಹಚ್ಚೋದ್ರಿಂದ ಮೃದು ಅಂತ ಆಗುತ್ತೆ. ಇಲ್ಲಿ ಯಾವ ರೀತಿ ಬರಿಬೇಕೆಂಬುದನ್ನು ನಾನು ಇಲ್ಲಿ ಮಾಡಿದ್ದೀನಿ, ಬನ್ನಿ ಇಲ್ಲಿ ನೋಡಿ. ಪ್ರಶ್ನ ಅಕ್ಷरों को किसी तरह अलग करना है. देखिए, व प्लस रू की मात्रा प्लस श, वृक्ष. नेक्स्ट, क प्लस रू की मात्रा प्लस श प्लस क, कृषक. नेक्स्ट, व प्लस रू की मात्रा प्लस श प्लस ब, ऋषभ. अक्षरों को किसी तरह जोड़ना है. म प्लस रू प्लस न प्लस आ की मात्रा प्लस ल, मृणाल. नेक्स्ट, क प्लस रू की मात्रा प्लस प प्लस आ की मात्रा प्लस ल, कृपाल. नेक्स्ट, ह प्लस रू की मात्रा प्लस द प्लस य, ಹೃದಯ. ಈ ರೀತಿ ಬರೀಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸಂಸ್ಕೃತ ಇದ್ದಿದ್ದು ಇಲ್ಲಿ ಕದ ಬಡ್ಯಾಗ ರೂದ ಮಾತ್ರ ಹಚ್ಚಿದ್ರಿಂದ ಸಂಸ್ಕೃತ ಅಂತ ಆಗಿದೆ. ನೆಕ್ಸ್ಟ್, ಇಲ್ಲಿ ಮದ ಬಡ್ಯಾಗ ರೂಕಿ ಮಾತ್ರದಿಂದ ಅಮೃತ ಅಂತ ಆಗಿದೆ. ನದ ಬಡ್ಯಾಗ ರೂದ ಮಾತ್ರ ಹಚ್ಚಿದ್ರಿಂದ ನೃಪ ಅಂತ ಆಗಿದೆ. ಇಲ್ಲಿ ಋಷಭ, ಓದ ಬಡ್ಯಾಗ ರೂದ ಮಾತ್ರ ಹಚ್ಚೋದ್ರಿಂದ ಋಷಭ ಅಂತ ಆಗಿದೆ. ನೆಕ್ಸ್ಟ್, ಮಧು, ಮದ ಬಡ್ಯಾಗ ರೂದ ಮಾತ್ರ ಹಚ್ಚೋದ್ರಿಂದ ಮೃದು ಅಂತ ಉಚ್ಚಾರ ಆಗಿದೆ. ಇಷ್ಟನ್ನು ಇವತ್ತಿನ ದಿವಸ ಸರಿಯಾದ ರೀತಿ ಇದನ್ನು ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಯಾವ ರೀತಿ ಬರೀಬೇಕು?
ಯಾವ ರೀತಿ ಯೂಸ್ ಮಾಡಬೇಕೆಂಬುದನ್ನು ನೋಡಿ ನೀವು ಮನೆಯಲ್ಲಿ ಮೋರ್ ದೆನ್ ಪ್ರಾಕ್ಟೀಸನ್ನು ಮಾಡಿ. ಓಕೆ, ಇವತ್ತಿನ ದಿವಸ ಇಷ್ಟನೇ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಒಂದು ಬೇರೆ ಏಕ ಅಭ್ಯಾಸನ ನೋಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.